ಏ ರೋಹಿತ್, ಐ ಲವ್ ಯು ಕಣೋ. ಐ ಲವ್ ಯು ಬೇಬಿ. ನಮ್ಮ ಮನೆಯಲ್ಲಿ ಎಲ್ಲರೂ ಊರ್ಗ್ ಹೋಗಿದ್ದಾರೆ. ನಾನ್ ಮನೆಯಲ್ಲಿ ಒಬ್ಳೇ ಇದ್ದೀನಿ. ಹೋಗೋ, ನೀನ್ ನಮ್ಮ ಮನೆ ಹತ್ರ ಬರ್ಬೇಡ. ಹಾಗೇನಾದ್ರೂ ಬಂದ್ರೆ ನನ್ ಜೊತೆ ತಪ್ಪಾಗಿ ನಡ್ಕೋಬಾರ್ದು. ಹಾಗೇನಾದ್ರೂ ತಪ್ಪು ನಡೆದ್ರೆ ಹೊರಗಡೆ ಹೇಳ್ಕೋಬಾರ್ದು. ಓಕೆ? ಅಡ್ರೆಸ್ಸಾ? ಡೋರ್ ನಂಬರ್ 1, 2nd ಕ್ರಾಸ್. ಫೋನ್ ಕಟ್ಟಾಗೋಯ್ತಲ್ಲ. ಅಯ್ಯೋ ಸರ್, ನಿಮ್ ಫೋನ್ ಕೊಡ್ತೀರಾ ಪ್ಲೀಸ್? ಒಂದೇ ಒಂದು ಕಾಲ್ ಮಾಡಬೇಕು. ನಾನು ಫೋನಲ್ಲಿ ಯಾರಿಗೂ ಕೊಡಲ್ಲ ಪ್ಲೀಸ್. ನೀನ್ ದೂರ ನಿಂತ್ಕೊ ಮೊದಲು. ಯಾಕೆ ಸರ್ ಇಷ್ಟು ಕಂಜೂಸ್ ಆಗಿದ್ದೀರಾ? ಅದಕ್ಕೆ ರೀಚಾರ್ಜ್ ಎಲ್ಲ ಕಮ್ಮಿ ಮಾಡಿದಾರ ತಾನೆ. ನಾನ್ ಬೇಕಾದ್ರೆ ಕಾಸು ಕೊಡ್ತೀನಿ. ಹಲೋ, ನೀನ್ ದೂರ ನಿಂತ್ಕೊ ಮೊದಲು. ಯಾರಾದ್ರೂ ನೋಡಿದ್ರೆ ನನ್ನ ತಪ್ಪು ತಿಳ್ಕೊತಾರೆ. ಹಲೋ ಹಲೋ, ಏನ್ರಿ ನೀವು? ನನ್ ಡೈಲಾಗ್ ಎಲ್ಲ ನೀವ್ ಹೇಳ್ತಿದ್ದೀರಾ? ನಾನ್ ಮಾತ್ರ ಅಲ್ಲ, ಯಾವ ಹುಡುಗಿನೂ ನಿಮ್ ಪಕ್ಕ ನಿಂತ್ಕೊಳ್ಳಲ್ಲ. ಮಾತಾಡಕ್ಕೆ ಸೆಲ್ ಫೋನ್ ಕಂಡಿದ್ನಲ್ಲ, ಅವ್ನು ಸಿಕ್ಕರೆ ಚಪ್ಪಲಿ ತಗೊಂಡು ಹೊಡಿತೀನಿ. ಮಗ, ಶೇರ್ ಆಟೋದಲ್ಲಿ ಒಳ್ಳೆ ಮಜಾ ಇತ್ತು ಕಣ. ಏನಾಯ್ತು? ಒಂದ್ ಕಡೆ ರಾಧಿಕಾ ತರ, ಇನ್ನೊಂದ್ ಕಡೆ ರಕ್ಷಿತಾ ತರ ಸೆಂಟ್ರಲ್ ನಾನ್ ಕೂತಿದ್ದೆ. ಮಜಾ. ಆಮೇಲೆ ಏನು, 10 ರೂಪಾಯಿ ಕೊಟ್ಬಿಟ್ಟು 10,000 ರೂಪಾಯಿ ಮಜಾ ಸಿಕ್ತು. ಏಯ್, ಅಲ್ಲಿ ಉಗ್ಯೋದನ್ನ ಈ ನನ್ ಮಗನ್ ಮುಖದ ಮೇಲೆ ಉಗ್ಯೋ. ಯಾವಾಗ ನೋಡಿದ್ರು ಹುಡುಗಿ ಅಂತ ಸಾಯ್ತಾ ಇರ್ತಾನೆ. ಈ ಹುಡುಗಿರ್ನ ಮೊದಲು ಜಗತ್ತಿಂದಾನೇ ಓಡಿಸ್ಬಿಡ್ಬೇಕು. ಇವಂದೊಳ್ಳೆ ತಲೆ ನೋಕೋಣ. ಫಸ್ಟ್ ಇವನ್ನ ರೂಮ್ ಬಿಟ್ಟು ಓಡಿಸ್ಬೇಕು, ಆವಾಗ್ಲೇ ನಮಗ್ ನೆಮ್ಮದಿ ಸಿಗೋದು. ಛೇ. ಹಲೋ ಹಲೋ ಬ್ರದರ್. ಸರ್, ನನಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ, ಏನ್ ಮಾಡ್ಬೇಕು? ನನ್ನ ಒಂದ್ ಸ್ವಲ್ಪ ಟಾಯ್ಲೆಟ್ವರೆಗೂ ಕರ್ಕೊಂಡು ಖಂಡಿತ, ಬನ್ನಿ ಬನ್ನಿ. ಹುಷಾರಾಗಿ ಕರ್ಕೊಂಡೋಗಿ ಸರ್. ಹುಷಾರಾಗಿ ಬನ್ನಿ, ಈ ಕಡೆನೆ ಬನ್ನಿ. ಹುಷಾರ್ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ಇದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಸರ್. ನಾನು ನೋಡ್ಕೋತೀನಿ, ನೀವು ಹೋಗ್ಕೊಂಡು ಸರ್. ಒಂದ್ ಸ್ವಲ್ಪ ಹುಷಾರು. ಹುಷಾರು. ಯಾ ನಾನು ಆಫೀಸಿಗೆ ಬಂದೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಹಾಯ್ ದೇವಿ, ನೀನ್ ಹೇಳಿದ ಟೈಮಿಗೆ ಸರಿಯಾಗಿ ಬಂದೆ. ನೋಡ್ದ್ಯಾ? ನೀನ್ MD ನೋಡಕ್ ಬೇಗ ಬಂದೆ, ಆದ್ರೆ ಅವ್ರನ್ನ ನೋಡಕ್ ಸ್ವಲ್ಪ ಟೈಮ್ ಆಗತ್ತೆ. ಓಕೆ, ನೋ ಪ್ರಾಬ್ಲಮ್. ವೇಟ್ ಮಾಡ್ತೀನಿ. ಸರಿ. ಏ ಕುಮಾರ್, ಇವರು ಸಾರಿ ಮೇಡಮ್, ನಾನು ನಿಮ್ಮ ನೋಡ್ಲಿಲ್ಲ ಮೇಡಮ್. ಸಾರಿ ಮೇಡಮ್. ಇಟ್ಸ್ ಓಕೆ, ಗೋ, ಹೋಗು. ಅಯ್ಯೋ ಸಾರಿ. ಏನೇ ಇದು, MD ನೋಡಕ್ಕೆ ಅಂತ ಬಂದ್ರೆ ಹೀಗಾಗೋಯ್ತಲ್ಲ. ಸರಿ. ನಾನು ಈವ್ನಿಂಗು ಫಂಕ್ಷನ್ಗೆ ಹೋಗೋದಕ್ಕೆ ಒಂದ್ ಡ್ರೆಸ್ ತಗೊಂಡ್ ಬಂದಿದ್ದೀನಿ. ನನ್ ಡ್ರೆಸ್ ನಿಂಗೆ ಆಗತ್ತಲ್ವಾ? ಕೊಡು. ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಸೋ ಮಚ್. ಬದಲಾಯಿಸ್ಕೋ. ಓಕೆ.
ಸರ್ ನಾನು ಸ್ಟಿಕ್ಕು ಮತ್ತೆ ಕನ್ನಡಿ ಕೊಡಿ ಸರ್. ಏ ಸರ್ ನನ್ನ 2 ಕಣ್ಣು. ಓಕೆ ಥ್ಯಾಂಕ್ಸ್ ಸರ್. ಏನಂದ್ರೆ ನಿಮ್ಗೆ ಚಿಕ್ಕ ತಿಂದ್ರು ಕಣ್ಕಾಣಲ್ವಾ? ಹೌದು ಸರ್. ಬರೀ ನೀವು ಸರಿ ಬನ್ನಿ ಹೋಗೋಣ. ಏ ರಾಸ್ಕಲ್, ಇಷ್ಟೊತ್ತು ನೀನು ಕುರುಡನ್ ತರ ನಾಟಕ ಮಾಡ್ಯಾ? ಬುದ್ಧಿ ಇಲ್ಲ ನಿನ್ಗೆ? ಇದಕ್ ಬುದ್ಧಿ ಯಾಕ್ರಿ? ಕಣ್ಣಿದ್ರೆ ಸಾಕು ನೋಡಕ್ಕೆ. ಇದೆಲ್ಲ ಸಿನಿಮಾದಲ್ಲಿ ಅಷ್ಟೇ ನೋಡಿದ್ದೀನಿ, ರಿಯಲ್ ನೋಡೇ ಇಲ್ಲ, ಅದಕ್ಕೆ ನೋಡ್ದೆ. ಸರ್ ಅಂತದೇನ್ ಸರ್ ನೋಡಿದ್ರಿ? ನನಗೂ ಸ್ವಲ್ಪ ಹೇಳಿ ಸರ್. ಹೇಳ ಬನ್ನಿ ಬನ್ನಿ ಹೇಳ್ತೀನಿ. ಎಲ್ಲವರ ಸರ್ ಹತ್ರ ಹೇಳಿ ಸರ್. ಯಾಕಂದ್ರೆ ಅವ್ರಿಗೆ ಅದೆಲ್ಲ ಹೇಳಕ್ಕಾಗಲ್ಲ ಬಿಡಿ. ಗೋ. ಹಾಯ್, ನೀವಾ? ಈ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದೀರಾ. ಸೆಟ್. ಏನು ನೋಡ್ತಿದ್ಯಾ? ಅವರು ನಿನಗೋಸ್ಕರನೇ ಜೋಡಿನ ಕರ್ಕೊಂಡ್ ಬಂದವ್ರೆ. ಹೈ ಬೇಡ, ಹೈ ಬಬ್ಲು, ಡೋಂಟ್ ಶೌಟ್. ಬೇಡ ಬೇಡ, ಏನ್ ಮಾಡ್ತಿದ್ಯಾ? ವೈ ಆರ್ ಯು ಶೌಟಿಂಗ್? ಏಯ್ ನಿಂತ್ಕೋ. ಬಬ್ಲು, ಹೈ ಏಯ್ ಏಯ್ ಬಬ್ಲು. ಹಲೋ ಮೇಡಮ್. ಅಯ್ಯೋ, ಹೇ ಹಲೋ ಮೇಡಮ್, ಎದ್ದೋಳಿ. ಏನಾಯ್ತು? ಏಯ್ ಏನ್ ನಡೀತಾ ಇದೆ? ಪೆಟ್ ಕ್ಲಿನಿಕ್ ಕಂಡ್ರೋ, ಬಿಟ್ರೆ ಬೆಡ್ರೂಮ್ ಮಾಡ್ಕೊಳ್ಳೋ ತರ ಇದೀರಾ? ಡಾಕ್ಟರ್, ಡಿಚ್ಚಿ ಹೊಡೆದಿದ್ದಕ್ಕೆ ತಲೆ ಸುತ್ತಿ ಬಿದ್ದೋಗಿದ್ದಾರೆ. ನೀವು ಬೇರೆ ಸ್ವಲ್ಪ ನೀರು ತಗೊಂಬನ್ನಿ. ಅಮ್ಮ ಮೇಡಮ್. ದೇವಿ, ಮೇಡಮ್ ಸ್ವಲ್ಪ ನೀರು ತಗೊಂಬಾ. ಕಣ್ ತೆಗೆದು ನೋಡಿ ಮೇಡಮ್. ಅಯ್ಯೋ ಏನಾಯ್ತು ಈ ಹುಡುಗಿಗೆ? ಮೇಡಮ್, ಅರಿ ಓಕೆ ಮೈ ಬಬ್ಲು, ಮೈ ಬಬ್ಲು. ಮೇಡಮ್, ನಿಮ್ ಬಬ್ಲುನು ನನ್ನ ಅರ್ನಾಲ್ಡು ಇಬ್ರು ಲವ್ ಮಾಡಕ್ ಹೋಗಿದ್ದಾರೆ. ಅವ್ರು ವಾಪಸ್ ಬರೋವರೆಗೂ ನಾವು ಸ್ವಲ್ಪ ವೇಟ್ ಮಾಡೋಣ ಅಂತ ಹೇಳ್ದಿರಿ. ನೀವ್ ಯಾಕೆ ಅಪಾರ್ಥ ಮಾಡ್ಕೊತಿದ್ದೀರಾ? ಯೋಚನೆ ಮಾಡ್ಬೇಡಿ, ನನ್ನ ಅರ್ನಾಲ್ಡ್ಗೆ ಬಾದಾಮ್ ಪಿಸ್ತಾ ಚೆನ್ನಾಗಿ ತಿನ್ಸಿದೀನಿ, ತುಂಬಾ ಸ್ಟ್ರಾಂಗು, ನಂತರನೇ. ನಮ್ ಬಬ್ಲು ಹಾಗೆಲ್ಲ ಏನಿಲ್ಲ, ತುಂಬಾ ವೀಕ್. ನಿಮ್ ತರನಾ? ಓಕೆ ಕೂಲ್. ತಗೊಳ್ಳಿ. ಹಾಯ್. ಏ ಹಾಯ್. ನೋಡಿ ತುಂಬಾ ದಿನ ಆಯ್ತು, ಏನ್ರಿ ಈ ಕಡೆ? ನಮ್ ಬಬ್ಲು ಮರಿ ಹಾಕ್ತಾ ಇದೆ. ಓಹೋ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹಾಗಾದ್ರೆ ಅದ್ರ ಹಸ್ಬೆಂಡ್ ಹತ್ರ ಹೇಳ್ಬಿಡ್ಲಾ? ಯಾವ ಹಸ್ಬೆಂಡ್? ಅದೇ ರೀ ನನ್ನ ಅರ್ನಾಲ್ಡು. ಮತ್ತೆ ನೀವ್ ಯಾವಾಗ? ಏನು? ಅಲ್ಲಲ್ಲ, ನೀವ್ ಯಾವಾಗ ಹೊರಡ್ತೀರಾ ಅಂತ ಕೇಳಕ್ ಬಂದೆ. ನನಗೂ ಸ್ವಲ್ಪ ಕೆಲ್ಸ ಇದೆ, ಹೊರಡ್ಬೇಕು. ಅದು ಹೊರಡ್ತಾ ಇರಿ. ಎಲ್ಲೋಯ್ತು? ಇಲ್ಲೇ ತಾನೇ ಇರಬೇಕು. ಅಪ್ಪ, ಕಾಣಿಸ್ತಾನೆ ಇಲ್ವಲ್ಲ? ನಿಮ್ಗೆ ಏನ್ ಬೇಕು? ಯಾರ್ ಹುಡುಕ್ತಿದ್ದೀರಾ? ಹೇಳಪ್ಪ. ಛೆ, ತಮ್ಮ ನಿಮ್ಮನ್ನೇ ಕೇಳ್ತಿರೋದು. ಯಾರ್ನ ಇಲ್ಲ, ಹುಡುಕ್ತಿದ್ದೀರಾ? ನಮ್ಮ ಮನೆ ವಾರಸ್ದಾರಲ್ಲಿ ಬೆಳಿತಿದ್ದೇನೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಹೇಳ್ತಿದ್ದ ನೀನು? ಹುಚ್ಚರನ್ ಮಗ ಅನ್ಸುತ್ತೆ ನೀನು. ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ, ನನ್ ಮಾನ ಮರ್ಯಾದೆನೇ ಹೋಯ್ತು. ಬಾಗಿಲ್ ತೆಗೆ ಪೂರ್ಣಿ. ಅಯ್ಯೋ, ಯಾಕಮ್ಮ ನಿನ್ ಮಾನ ಹೋಗುತ್ತೆ? ನನ್ ಮಾನ ಎಲ್ಲೇ ಹೋಯ್ತು? ಮದ್ವೆಗ್ ಮುಂಚೆ ನನ್ ಗಂಡ ನನ್ ಮುಖ ಕೂಡ ನೋಡಿರ್ಲಿಲ್ಲ. ನಿಂತಾರನಾ? ಅಯ್ಯೋ, ಏನಮ್ಮ ಹೇಳ್ತಿದ್ಯಾ? ನಾನೇನ್ ಸುಮ್ನೆ ಹೇಳ್ತಿಲ್ಲ, ಅವನೇ ಅರ್ಥ ಆಗೋ ತರ ಹೇಳ್ತಿದ್ದಾನೆ. ನನಗ್ ಮುಖ್ಯವಾದವರು ಇಲ್ಲೇ ಇದ್ದಾರೆ ಅಂತ. ಅಯ್ಯೋ, ತಲೆ ತಿನ್ಬೇಡ, ಮೊದ್ಲು ನನ್ ಡ್ರೆಸ್ ತಗೊಂಡ್ ಬಾ, ಹೋಗು. ಹೊರಗಡೆ ಬಂದ್ ನೋಡೆ, ನಿನ್ ಲವರ್ ಬಂದಿದ್ದಾನೆ. ಬಬ್ಲು, ಬಬ್ಲು. ಪೂರ್ಣಿ ಅವಳ ಗಂಡ ಚೆನ್ನಾಗೇ ಇದ್ದಾನೆ. ನಾನ್ ಹೋಗಿ ಕಾಫಿ ತರ್ತೀನಿ. ಇಲ್ಲಿ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಬಬ್ಲು, ಬಬ್ಲು, ಏನಚ್ಚಿನ ಇಲ್ಲಿದ್ಯಾ? ಬಬ್ಲು, ಚೆನ್ನಾಗಿ ಧೈರ್ಯವಾಗಿರ್ಬೇಕು, ಚೆನ್ನಾಗಿ ಊಟ ಮಾಡ್ಬೇಕು, ಆರೋಗ್ಯ ನೋಡ್ಕೋ, ಆಯ್ತಾ? ಬಬ್ಲು ಚಿನ್ನ. ನಮ್ಮಮ್ಮ ಹತ್ರ ಏನೋ ಹೇಳ್ದೆ? ಹಾ,
ನಮ್ಮ ಮನೆ ವಾರಸ್ದಾರ ನಿಮ್ಮ ಮನೇಲಿ ಬೆಳೀತಾ ಇದ್ದಾನೆ ಅಂದೆ. ನೀನೇ ತಾನೇ ಹೇಳಿದ್ದು ಬಬ್ಲು ಪ್ರೆಗ್ನೆಂಟು ಅಂತ. ಅದಕ್ಕೆ ಹೇಳ್ದೆ. ನೋಡು ಬಬ್ಲು ಬಬ್ಲು ಚಿನ್ನ. ಸರಿ ಮತ್ತೆ ಬಂದು ನೋಡ್ತೀನಿ ಆಯ್ತಾ. ಬರ್ಲಾ? ಛೆ, ಇಷ್ಟೇ ವಿಷಯನಾ? ನಿನ್ನ ಮನೆಗೆ ಅಳಿಯಾಗ್ ಬರ್ತಿದ್ಯಾ ಅಂತ ಖುಷಿ ಪಟ್ಟೆ. ತಗೋ ಕಾಫಿ ಕುಡಿ. ಪರವಾಗಿಲ್ಲ ರೀ, ನಿಮ್ ಮನೆಗೆ ಅಳಿಯನಾಗಿ ಬಂದ್ಮೇಲೆನೆ ಕುಡಿತೀನಿ. ಹೋಗ್ಬಿಟ್ಟು ಬರ್ತೀನಿ. ಹೇ ಒಂದ್ ನಿಮಿಷ. ಯಾವಾಗ? ಏನ್ ಯಾವಾಗ? ಅದೇ ನಮ್ಮ ಮನೆಗೆ ಅಳಿಯಾಗ್ ಬರ್ತೀನಿ ಅಂದ್ಯಲ್ಲ, ಅದು ಯಾವಾಗ? ಈವ್ನಿಂಗ್ ಪಾರ್ಕಿಗೆ ಬಾ, ಅವಾಗ ಹೇಳ್ತೀನಿ. ಹಲೋ ಲೇ, ಎಲ್ಲೋ ಇದ್ಯಾ? ಬರ್ತೀನಿ ಅಂದೆ. ಹಾಯ್. ಹೇಳು 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 ಹೇಳು. ಇಲ್ಲ ಇಲ್ಲ, ನಾನು ಹೊರಗಡೆ ಇದ್ದೀನಿ. ಹೋಗೋಣ ಬಾ. ಸರಿ, ಓಕೆ, ಹೋಗೋಣ. ಓಕೆ, ಎಲ್ಲಿಗೆ ಹೋಗೋಣ? ಲೇ, ಬೀಚ್ ಎಲ್ಲ ಬೇಡ ಕಣ, ಬೋರು. ಮೊದಲು ಮಾಸ್ಕ್ ಹಾಕೋ, ಮಾಸ್ಕ್ ಹಾಕು, ಮಾಸ್ಕ್ ಹಾಕೋ. ಮಗ ನೋಡೋಕ್ಕಾಗ್ತಿಲ್ಲ. ಬೇಡ 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 ಕಣೆ. ಸಾರಿ 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 ಪೂರ್ಣಿ. ಸಾರಿ ಹೇಳ್ದ. ಬೇಡ ಬಿಡೆ ಪೂರ್ಣಿ. ಬಿಡೆ ಸುಮ್ಮನೆ ಕೇಳು. ಪೂರ್ಣಿ ಬಿಡೆ. ನಿಮ್ಮ ಅಜ್ಜಿ ಯಾರ ಮೇಲೆ ಕೈ ಇಡ್ತಾ ಇದೀಯಾ? ಸಾಯಿಸ್ಬಿಡ್ತೀನಿ. ಲೂಸಾ ನೀನು? ನಾನ್ ಮದ್ವೆ ಆಗೋ ಹುಡುಕಿನ ಅವಳು. ಮೊದಲು ಸಾರಿ ಕೇಳ ಪೂರ್ಣಿ. ಪೂರ್ಣಿ ಪೂರ್ಣಿ ಸಾರಿ ಸಾರಿ ಕಣೆ, ಸಾರಿ ಕಣೆ. ಪ್ಲೀಸ್ 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 ಪ್ಲೀಸ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕಣೆ. ನೀನ್ ಯಾರು ಅಂತ ಗೊತ್ತಿಲ್ಲದೆ ಅವ್ನು ಈ ತರ ಮಾಡ್ಬಿಟ್ಟ. ಅವ್ನು ನನ್ನ ಕ್ಲೋಸ್ ಫ್ರೆಂಡ್. ನಾನು ಬೇಕಾದ್ರೆ ಅವ್ನ ಪರವಾಗಿ ಸಾರಿ ಕೇಳ್ತೀನಿ. ಸಾರಿ ಕಣೆ. ಹತ್ರ ಮಾತಾಡ್ಬೇಡ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಪ್ಲೀಸ್. ಸಾರಿ ಕಣ್ರಿ. ಏ ಮಗ, ಯಾರು ಅಂತ ಗೊತ್ತಾಗ್ಲಿಲ್ಲ ಕಣ. ನಿನ್ ಹೊಡೆದ ತಕ್ಷಣ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸರಿ ಬಿಡ, ಫೀಲ್ ಆಗ್ಬೇಡ. ಪೂರ್ಣಿ ಎದ್ದಳೆ ಪ್ಲೀಸ್. ಏಯ್ ಪೂರ್ಣಿ ಎದ್ದೋಳು. ಹೋಗ. ಪೂರ್ಣಿ ಪ್ಲೀಸ್, ನನಗೋಸ್ಕರ ಎದ್ದಳೆ ಚಿನ್ನ. ಏನು? ನನ್ ಜೊತೆ ಮಾತಾಡ್ಬೇಡ, ಹೋಗು. ಯಾರವನು? ಒಳ್ಳೆ ಕಾಡ್ ಮನುಷ್ಯನ್ ತರ ಇದ್ದಾನೆ. ಸಾರಿ ಕಣೆ, ನೀನ್ ಯಾರಂತ ಗೊತ್ತಿಲ್ಲದೆ ನಿನ್ನ ಹೊಡೆದ್ಬಿಟ್ಟ. ಅವನ್ನ ಚೆನ್ನಾಗಿ ಬೈದ್ಬಿಟ್ಟೆ ಗೊತ್ತಾ? ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟೆ. ಇಲ್ ನೋಡು ಎಷ್ಟು ಏಟ್ ಬಿದ್ದಿದೆ ಅಂತ. ಎಷ್ಟು ನೋವ್ತಿದೆ ಗೊತ್ತಾ? ನಾನು ಔಷಧಿ ಹಚ್ಬಿಡ್ತೀನಿ. ಕಾರ್ತಿಕ್, ಕಾರ್ತಿಕ್, ನೋ. ಕಾರ್ತಿಕ್, ನೋ ನೋ. ಲೇ, ಯಾವಾಗ ನೋಡಿದ್ರು ಇದೇ ಕೆಲ್ಸನಾ? ಆ ಕಡೆ ಹೋಗ. ಅಪ್ಪ ಗಣೇಶ, ಆಂಜನೇಯ, ಅಣ್ಣಮ್ಮ, ಯಲ್ಲಮ್ಮ, ಮಂಜುನಾಥ ಸ್ವಾಮಿ ಎಲ್ಲಾರು ಕಾಪಾಡ್ರಪ್ಪ. ನಾನು ಒಬ್ಬನೇ ಉದ್ಧಾರ ಆಗ್ಬೇಕು, ಆ ಥರ ಕಾಪಾಡ್ರಪ್ಪ. ಒಂದು ಭಕ್ತಿಲಿರ್ತಾನೆ, ಇಲ್ಲಾಂದ್ರೆ ಕಾಮದಲ್ಲಿರ್ತಾನೆ. ಲೋ ಮಗ, ಮಂಗಳಾರತಿ ತಗೊಳ್ಳೋ.
ನೀನು ತಗೊಳ್ಳೋ. ಲೇ ನಾನು ಇನ್ನೂ ಸ್ನಾನನೇ ಮಾಡಿಲ್ವೋ. ಲೇ ಆ ಕಡೆ ಹೋಗ. ಲೇ ಕೈ ಮುಕ್ಕೊಳ್ಳೋ. ಏಯ್ ನಾನಿನ್ನು ಅಲ್ಲೇ ಉಜ್ಜಿದ್ವ. ಹೋಗ ಹೋಗ. ಇವನಿನ್ನು ಅಲ್ಲುಸ್ತಾ ಇದ್ದಾನೆ. ಇವನು ಟ್ರಿಮ್ ಮಾಡ್ತಿದ್ದಾನೆ. ಅಯ್ಯೋ ಇವನು ಟೀ ಶರ್ಟ್ ಹಾಕೊಂಡ್ಬಿಟ್ಟ. ಏಯ್ ನಗಬೇಡ್ವ ಹೋಗೋ. ಅಯ್ಯಯ್ಯೋ ಇವನ್ ಮತ್ತೆ ಚಾಪೆ ತಗೊಂಬಂದ. ಆಟ ಶುರು ಮಾಡ್ಬಿಟ್ರ ನನ್ನ ಮಕ್ಳ. ಇದಕ್ಕೆ ಇಷ್ಟೊಂದು ಬಿಲ್ಡಪ್ಪ. ಇವ್ರನ್ನ ಬದಲಾಯಿಸಕ್ಕಾಗಲ್ಲ. ಮಗ ಹೋಗಿ ಎಣ್ಣೆ ತಗೊಂಬಾರೋ. ಲೇ ನೀನೋಗಿ ತಗೊಂಬರೋ. ಬೇಡ ಕಣವ, ಬರ್ಬೇಕಾದ್ರೆ ಒಂದು ಕ್ವಾರ್ಟರ್ನ ಖಾಲಿ ಮಾಡ್ಕೊಂಬರ್ತಾನೆ. ಅದೇ ನಮ್ಮ ಜೀವ ಕುಡಿಯಲ್ವಲ್ಲ, ಅವನ್ನ ಹೋಗಿ ತಗೊಂಬರ ಕೇಳು. ಲೇ ನಾವೆಲ್ಲ ಹೇಳಿದ್ರೆ ಅವ್ನು ಕೇಳ್ತಾನ? ಅದೇ ಅವ್ನು ಗಾಡ್ ಫಾದರ್ ಕಾರ್ತಿ ಹೇಳಿದ್ರೆ ಕೇಳ್ತಾನೆ. ಏಯ್ ಅವ್ನು ಹೋಗಿ ಎಣ್ಣೆ ತಗೊಂಬ ಅನ್ನೋ. ಲೇ ಜೀವ, ಹುಡುಗರು ಆಸೆ ಪಡ್ತಿದ್ದಾರೆ, ಹೋಗಿ ಎಣ್ಣೆ ತಗೊಂಬರೋ. ಸರಿ ಕಾಸು ಕೊಡು. ತಗೋ. ಜೋಕರ್ನ ಎತ್ತಿಡೋ. ಅವತ್ತು ಹೇಳ್ದಂಗೆ ಕಾಸು ಏನಾದ್ರು ಕಳ್ದೋಯ್ತು ಅಂತ ಹೇಳ್ದೆ ಅನ್ಕೋ, ಸಾಯಿಸೇ ಬಿಡ್ತೀನಿ. ಅವ್ನು ನಿನ್ ಮಾತು ಮಾತ್ರ ಕಣವ್ ಕೇಳೋದು. ತುಂಬಾ ವಿಚಿತ್ರ ಮನುಷ್ಯ ಅಲ್ಲ. ಏನ್ ಬೇಕು? 5 ಬೀರ್ ಕೊಡಿ ಇವ್ರೆ. 5 ಬೀರಾ? ಬೇಗ ಕೊಡಿ ಸರ್, ಟೈಮ್ ಆಗ್ತಾ ಇದೆ. ತಗೊಳಪ್ಪ, ಇಟ್ಕೋ. ಸರಿ ಬ್ಯಾಲೆನ್ಸ್ ಕೊಡಿ, ಹೋಗ್ಬೇಕು. ಇಲ್ಲಿ ನಿಂತ್ಕೊಳ್ಳೋಕೆ ಅಸಹ್ಯ ಆಗ್ತಿದೆ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನನ್ನಿಂದ ನಿನ್ನ. ಅಯ್ಯೋ ಏನ್ ಸರ್ ಇಷ್ಟೊಂದು ಹೇಟ್ ಬರ್ತಿದೆ? ಸಾರಿ ಸರ್, ಇಷ್ಟೊಂದು ಬ್ಲಡ್ ಬರ್ತಿದೆ. ಬನ್ನಿ ಬನ್ನಿ ಸರ್, ಎದ್ದೇಳಿ. ಹುಷಾರು. ನೀವೇನ್ ಸರ್ ಇಷ್ಟೊಂದು ಏಟ್ ಬಿದ್ದಿದೆ, ಹೀಗೆ ನಿಂತಿದ್ದೀರಾ? ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಪ್ಲೀಸ್. ಬನ್ನಿ ಸರ್. ಸಾರಿ ಸಾರಿ. ಕೈ ಬಿಡ್ರಿ. ಏನ್ರಿ ಇದೆಲ್ಲ? ನಾನು ಎಣ್ಣೆ ಬಾಟ್ಲು ಹೊಡೆದೋಯ್ತು ಅಂತ ಬೇಜಾರಲ್ಲಿದ್ರೆ ನನ್ಗೇನಾಯ್ತು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಏನ್ ಮಾಡೋದು ಇವಾಗ? ಅಯ್ಯೋ ನನ್ನ ಬೀರೆಲ್ಲ ಹೊಡೆದೋಯ್ತು, ಸೈಕಲ್ ಮಡ್ಗಾಡು ಹೊಡೆದೋಯ್ತು. ಅಯ್ಯೋ ಬಿಯರ್ ಎಲ್ಲ ಹೊಡೆದೋಗಿದ್ದೇನೆ, ನನ್ನ ಫ್ರೆಂಡ್ಸ್ ನನ್ನ ಸಾಯಿಸ್ಬಿಡ್ತಾರೆ. ದೇವ್ರೆ ಏನ್ ಮಾಡ್ಲಿ ಇವಾಗ? ಬಿಯರ್ ಇಲ್ಲ ಅಂದ್ರೆ ರೂಮ್ಗೆ ಹೋಗಕ್ಕಾಗಲ್ಲ. ನಾನ್ ನಿಮಗ್ ಪೆಟ್ಟಾಗಿದೆ ಅಂತ ಇಷ್ಟು ಟೆನ್ಷನ್ ಅಲ್ಲಿ ಮಾತಾಡ್ತಿದ್ರೆ, ನೀವ್ ನೋಡಿದ್ರೆ ಏನು ಯೋಚನೆ ಮಾಡಿದ್ರೆ ನನ್ನ ಡ್ರಿಂಕ್ಸ್ ಎಲ್ಲ ಹಾಳಾಯ್ತು ಅಂತ ಮಾತಾಡ್ತಿದ್ದೀರಾ? ಇಷ್ಟೆಲ್ಲ ಕುಡಿದ್ರೆ ಒಂದೇ ಸಲ ಮೇಲಕ್ಕೆ ಹೊಟ್ಟೋಗ್ತೀರಾ? ಹಲೋ, ಇದೆಲ್ಲ ನಾನು ಕುಡಿಯೋದಿಕ್ಕಲ್ಲ, ನನ್ನ ಫ್ರೆಂಡ್ಸ್ಗಳು ಕುಡಿಯೋಕೆ. ನಾನು ಇಲ್ಲಿಂದ ಹೋಗ್ಬೇಕು ಅಂದ್ರೆ ನೀವು ಹೊಡೆದಾಕಿರೋ ಬಿಯರ್ದೆಲ್ಲ ಕಾಸು ಕೊಡಿ ಮೊದಲು. ಓಕೆ ಓಕೆ, ಕಿರ್ಚಬೇಡಿ. ಸ್ವಲ್ಪ ವೇಟ್ ಮಾಡಿ. ಎಲ್ಲಿಟ್ಟೆ? ಈಗಷ್ಟೇ ಶಾಪಿಂಗ್ ಮುಗಿಸಿ ಬಂದೆ. ನನ್ನ ಹತ್ರ ದುಡ್ಡಿಲ್ಲ, ಕಾರ್ಡ್ ಅಷ್ಟೇ ಇದೆ. ಇಲ್ಲಿ ಪಕ್ಕದಲ್ಲಿ ಎಲ್ಲಾದ್ರೂ ATM ಇದೆಯಾ? ನನ್ಗೆ ATM ಬಗ್ಗೆ ಎಲ್ಲ ಗೊತ್ತಿಲ್ಲ. ನನಗೆ ದುಡ್ಡು ಬೇಕು, ದುಡ್ಡು ನನಗೆ ದುಡ್ಡು ಬೇಕು. ನನ್ಗೆ ATM ಅಲ್ಲಿ ದುಡ್ಡು ತೆಗಿಯಲ್ಲ ಬರಲ್ಲ. ಓಕೆ ಓಕೆ ಓಕೆ, ಪಕ್ಕದಲ್ಲೇ ನಮ್ಮ ಮನೆ ಇದೆ, ಬರ್ತೀರಾ? ನಾನು ಅಲ್ಲಿ ದುಡ್ಡು ಕೊಡ್ತೀನಿ, ಬನ್ನಿ. ಏನ್ರಿ ಹಿಂಗೆ ಹೇಳ್ತಿದ್ದೀರಾ? ಎಲ್ಲ ಬಿಯರ್ ಬಾಟ್ಲು ಹೊಡೆದಾಕ್ಬಿಟ್ಟು ಮನೆಗೆ ಬಾ ಕಾಸು ಕೊಡ್ತೀನಿ ಬನ್ನಿ ಅಂತ. ಬನ್ನಿ ಪ್ಲೀಸ್ ಬನ್ನಿ. ಗಾಡಿ ಹತ್ತಿ, ನೋಡ್ಕೊಂಡು ಬನ್ನಿ, ಹುಷಾರು. ಬನ್ನಿ ಗಾಡಿ ಹತ್ತಿ. ಅಯ್ಯೋ ನನ್ನ ಸೈಕಲ್ ಇಲ್ಲಿದೆ. ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ನನ್ನ ಸೈಕಲ್ ಕಾಸು ಕೊಡ್ತೀರಲ್ವಾ? ಖಂಡಿತವಾಗಿ ಕೊಡ್ಬೇಕು. ಕೊಡ್ತೀನಿ ಬನ್ನಿ, ಕೊಡ್ತೀರಾ ಖಂಡಿತವಾಗಿ ಅಲ್ವಾ? ಕೊಡ್ತೀನಿ ಬನ್ನಿ ಪ್ಲೀಸ್. ಹಂಗಂದ್ರೆ ಸರಿ. ಗಾಡಿ ಹತ್ತಿ. ನೋಡ್ರಿ, ಎಲ್ಲದಕ್ಕೂ ಕಾಸು ಕೊಡ್ಬೇಕು. ಅಯ್ಯೋ ನಿಜವಾಗ್ಲೂ ಕೊಡ್ತೀನಿ, ನೀವು ಮೊದಲು ಗಾಡಿ ಹತ್ತಿ. ನೋಡ್ಕೊಂಡು ಬನ್ನಿ. ಓಕೆ ಓಕೆ. ನೀವಿಲ್ಲೇ ಕೂತಿರಿ, ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ. ಏನ್ರಿ ಇಷ್ಟು ದೊಡ್ಡ ಮನೆಯಲ್ಲಿ ನೀವೊಬ್ರೇ ಇದ್ದೀರಾ? ಅದು ನಿಮ್ಗೆ ಬೇಡ್ತಿರೋ ವಿಷಯ. ನೀವಿಲ್ಲೊಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಸರಿ. ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ, ಸರಿನಾ?
ಮನೆನೇ ಇಷ್ಟು ದೊಡ್ಡದಾಗಿದೆ ಅಂದ್ರೆ ದುಡ್ಡು ಖಂಡಿತವಾಗಿ ಕೊಡ್ತಾರೆ. ಆ? ಆ. ಹ್ಮ್. ಹಲೋ ಹಲೋ, ಏನ್ರಿ ಇದು? ದುಡ್ಡು ತಗೊಂಬರ್ತೀರಾ ಅಂತ ಅನ್ಕೊಂಡ್ರೆ ಯಾವ್ದೋ ಬಾಕ್ಸ್ ತಗೊಂಬಂದಿದ್ದೀರಾ. ಇದು ಯಾವ್ದೋ ಬಾಕ್ಸ್ ಅಲ್ಲ, ಇದು ಫಸ್ಟ್ ಏಡ್ ಬಾಕ್ಸ್. ಮನಸ್ಸಾಕ್ಷಿ ಇರೋ ಯಾವ ಹುಡುಗಿನೇ ಆದ್ರೂ ನಿಮ್ಮನ್ನ ಈ ಪರಿಸ್ಥಿತಿಲಿ ಹಾಗೆ ಕಳ್ಸೋದಿಲ್ಲ. ಎಷ್ಟು ಪೆಟ್ಟಾಗಿದೆ ನೋಡಿ. ಶರ್ಟ್ ತೆಗಿರಿ. ಇರ್ಲಿ ಬಿಡಿ, ಪರವಾಗಿಲ್ಲ. ನೀವು ದುಡ್ಡು ಕೊಡಿ, ನಾನು ಹೊರಡ್ತೀನಿ. ನಾ ಹೇಳೋದನ್ನ ಕೇಳಿ. ಈ ಟಿಂಚರ್ನ ತಗೊಳ್ಳಿ, ಆವಾಗ ಸೆಪ್ಟಿಕ್ ಆಗಲ್ಲ. ಸರಿ. ಅಯ್ಯೋ, ಮೊದಲು ನೀವು ಹೋಗಿ. ಏನಾಯ್ತು? ಇವಾಗ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಇದ್ರ ಮೇಲೆ ನೀವು ಏನು ಮಾತಾಡ್ಬೇಕಾಗಿಲ್ಲ. ದಯವಿಟ್ಟು ಹೊರಗಡೆ ಹೋಗಿ. ನಮ್ಮ ಮನೇಲಿ ಬರೋ ಹೊತ್ತಾಯ್ತು. ದಯವಿಟ್ಟು ಹೊರಟೋಗಿ ಪ್ಲೀಸ್. ಏನ್ರಿ ನೀವು? ಮೊದಲು ಶರ್ಟ್ ಹಾಕೊಳ್ಳಿ ಬೇಗ. ಹೋಗಿ ಪ್ಲೀಸ್, ಹೊರಟೋಗಿ ಪ್ಲೀಸ್. ಲೇ ಮಗ, ಅಲ್ಲಿ ನೋಡು, ಅವ್ನು ಒಬ್ಬನೇ ಸುತ್ತಾಡ್ತಾವನೆ. ಇನ್ನು ಸ್ವಲ್ಪ ದಿನದಲ್ಲಿ ಅವ್ನು ಮೆಂಟ್ಲಾಗ್ಬಿಡ್ತಾನೆ ಅಷ್ಟೇ. ನಿನ್ನೆ ಯಾವಣ್ಣ ನೋಡ್ಕೊಂಡ್ ಬಂದವನಲ್ಲ, ಅವಳನ್ನ ಮರೆಯಕ್ಕಾಗದೆ ಹುಚ್ಚಿನ ತರ ಓಡಾಡ್ತಿದ್ದಾನೆ ಕಣ. ಇವನ್ ಹೆಂಗ ಸಿಗಾಕಂಡ? ಛೀ,
ಅಲೋ ನಿಲ್ಸೆ 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 ಅಲೋ ಏನಪ್ಪ ಕಾರಿಗ್ ಬಿದ್ರೆ ಸಾಯಲ್ಲ ಕಣಪ್ಪ, ಹಿಂದೆ ಲಾರಿ ಬರ್ತಿದ್ದೆ ಅದ್ರಲ್ಲಿ ಬೀಳೋ. ನೋಡೋ ಮಗ, ನೀನ್ ಹೀಗೆ ಇದ್ರೆ ಖಂಡಿತ ನಿನ್ಗೆ ಹುಚ್ಚಿಡಿಯತ್ತಷ್ಟೇ. ನಿನ್ನೊಳದಕ್ಕೆ ಹೇಳ್ತಾ ಇದ್ದೀನಿ. ಬಾರ ಆ ಹುಡುಗಿ ಮನೆಗೆ ಹೋಗ್ಬಿಟ್ಟು ಬರೋಣ. ನಾವೆಲ್ಲ ಇರೋವಾಗ ನೀನ್ ಯಾಕೋ ಚಿಂತೆ ಮಾಡ್ತೀಯಾ? ಬಾರ ಹೋಗಿ ನೋಡ್ಕೊಂಬರೋಣ. ಏಯ್ ನಿಲ್ಸ ಇಲ್ಲಿ. ಇದೇ ಮನೆನಾ? ಈ ಜಾಗದಲ್ಲೇ ಕಪ್ಪು ಗೇಟು ದೊಡ್ಡ ಗೇಟ್ ಇತ್ತು. ಬೇರೆ ಮನೆ ತೋರಿಸ್ಬಿಡ್ಬೇಡ್ವೋ? ಅಣ್ಣ ಒಂದು ಐಸ್ ಕೊಡಿ. ಇದೇ ಮನೆನಾ? ನೋಡ್ಬಿಟ್ಟು ಕರೆಕ್ಟಾಗಿ ಹೇಳೋ. ಈ ಥರನೇ ಇತ್ತು, ಕಪ್ಪು ದೊಡ್ಡ ಗೇಟು, ಕಪ್ ಕಾರಲ್ಲಿ ಹಿಂಗೆ ಬಂದಿದ್ದು. ಲೇ, ಕಪ್ಪು ಗೇಟ್ ಅಂತ ಬೇರೆ ಗೇಟ್ ತೋರಿಸಿ ಒದೆ ತಿನ್ನೋಗಿ ಮಾಡ್ಬೇಡ್ವೋ. ಬಾ ಈ ಕೋತಿ ಮುಗ್ದವನ ಹತ್ರ ಕೇಳೋಣ. ಸರ್ ಅಣ್ಣ ಅಣ್ಣ ಸರ್ ಯಾರಪ್ಪ, ಏನ್ ಬೇಕು? ಸರ್ ಈ ಮನೆಯಲ್ಲಿ ಒಂದು ಹುಡುಗಿ 3 ದಿವಸದ ಮುಂಚೆ ಒಂದು ಹುಡುಗಿ ಕಪ್ಪು ಕಾರಲ್ಲಿ ಬಂದ. ಹೌದು, ಅವ್ರನ್ನ ನೋಡ್ಬೇಕು ಸರ್. ನೋಡಕ್ಕಾಗಲ್ಲ. ಯಾಕಣ್ಣ? ಯಾಕಂದ್ರೆ ಇದು ಗೆಸ್ಟ್ ಹೌಸ್. ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಇಲ್ಲಿ ಬಂದು ಇದ್ಬಿಟ್ಟು ಹೋಗ್ತಾರೆ. ನೀವು ಕೇಳ್ತಾ ಇರೋ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೌದು, ನೀವ್ ಯಾಕೆ ಅವ್ರ ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ಸರ್ ನಂಗೆ ಅವ್ರು ಗೊತ್ತು ಸರ್, ನಾನು ಈ ಮನೆ ಒಳಗಡೆ ಹೋಗಿದ್ದೀನಿ. ಅವ್ರೇ ಗೊತ್ತು ಸರ್ ಹೇಗಾದ್ರೂ ಮಾಡಿ ನೋಡ್ಬೇಕು ಸರ್. ಸರ್ ಏಯ್ ನಡೀರಿ ನಡಿ. ನೀನೇ ತಾನೇ ಕೋತಿ ಮುಗ್ದು ಅನ್ನೋದಿನ್ ನನ್ನ. ಹೋಗಿಲ್ಲ ಅಂದ್ರೆ ಹೊಡೆದಾಕ್ಬಿಡ್ತೀನಿ. ನಡೀರಿ ನಡೀರಿ. ನೋಡಕ್ಕೆ ಕನ್ನಡಕ ಇರುತ್ತೆ, ಕಣ್ಣಿರಲ್ಲ. ಏಯ್, ಬಾರ, ಏಯ್, ಹೊರಗಡೆ ಏಯ್, ಇದೆ ಮರಿ. ನೋಡಿ ಸರ್. ನಡಿಯಮ್ಮ. ಸರ್, ಏಯ್, ಬಾರ, ನಡಿ, ಹೊರಡ್ಲೇಬೇಕು first ಸರ್. ನೀನು, ನಡಿ, ಬಾ. ನಡಿ. ಆಮೇಲೆ ಯಾಕೋ ಇವತ್ತೆಲ್ಲ ನನ್ನ ನೋಡಕ್ಕೆ ಬರ್ಲಿಲ್ಲ? ಹೇಯ್, ಅದೇ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ವಲ್ಲ, ಮತ್ತೇನೆ? ಸರಿ, ನಾಳೆ ಬೀಚ್ಗೆ ಹೋಗೋಣ. ಏನಂತ ಅದೆಲ್ಲ ಏನು ಇಲ್ಲ ಕಣೆ. ಸರ್ ಹಾ? ಸರ್ ಸ್ವಲ್ಪ ಹೊರಗಡೆ ವೇಟ್ ಮಾಡ್ತೀರಾ? ನಾನು Okay. ಕ್ಲೀನ್ ಮಾಡ್ಬೇಕು. ಹಾಗೆ ಇರು. ನೀನ್ ಹೋಗ್ಬಾ, ನಾನ್ ವೇಟ್ ಮಾಡ್ತೀನಿ. ಅಯ್ಯಯ್ಯೋ, ಏನದು? ಕೆಲಸದವಳು ಅಷ್ಟ್ ಚೆನ್ನಾಗಿದ್ದಾಳೆ. ಲೇ ರಾಕ್ಷಸಿ, ಅನುಮಾನ ಪಡ್ಬೇಡ. ಅವ್ರು ನನ್ನ ಸಿಸ್ಟರ್ ತರ. ಓಕೆ ಓಕೆ ಸರಿ, ನೀನ್ ಹೋಗ್ಬಾ. ಅವಳು ನಿನ್ ರೂಮ್ನ ಹೇಗ್ ಕ್ಲೀನ್ ಮಾಡ್ತಾಳೆ ಅಂತ ನೋಡ್ತೀನಿ. ಓಕೆ. ಪುರ್ಕಿ ರಾಸ್ಕಲ್. ಏನೋ, ನಾನ್ ಎಷ್ಟ್ ಸಲ ಹೇಳಿದ್ರು ನೀನ್ ನಂಬಲ್ಲ ಅಲ್ಲ? ಹಾಗಲ್ಲ ಪೂರ್ಣಿ, ಆ ಕೆಲಸದವರು ನಮ್ಮ ಮನೆಯಲ್ಲಿ ತುಂಬಾ ದಿನದಿಂದ ಕೆಲಸ ಮಾಡ್ತಿದ್ದಾರೆ. ಏನಾದ್ರೂ ತಪ್ಪಾಗಿದ್ರೆ ನನ್ನ ಹತ್ರ ಹೇಳ್ತಿದ್ರಲ್ಲ. ಮೊದಲನೇ ಸಲ ಅವ್ನು ನಿನ್ನ ನೋಡಿದಾಗ ಕೈ ಎತ್ತಿ ಹೊಡೆದ್ಬಿಟ್ಟ. ಅವ್ನ ಮೇಲೆ ಕೋಪ ಇರೋದಕ್ಕೆ ನೀನ್ ಈ ತರ ಮಾತಾಡ್ತಿದ್ಯಾ ಅನ್ಸುತ್ತೆ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತಿದ್ಯಾ? ಪೂರ್ಣಿ, ಮೊದ್ಲೇ ನಿನಗೂ ಅವನಿಗೂ ಆಗಲ್ಲ. ಅವ್ನು ಏನ್ ಮಾಡಿದ್ರು ನಿನ್ಗೆ ಇಷ್ಟ ಆಗಲ್ಲ. ಅವ್ನಿಗೆ ಹುಡುಗಿರಂದ್ರೆ ಇಷ್ಟ ಇಲ್ಲ. ಹಾಗಾದ್ರೆ ನನ್ ಕಣ್ಣಾರೆ ನೋಡಿದ್ದೆಲ್ಲ ಸುಳ್ಳ? ಅದೇ ಹೇಳ್ತಿದ್ಯಾ? ಓಕೆ, ಇಲ್ಲಿ ನೋಡು ಕಾರ್ತಿಕ್, ಈಗ್ಲೇ ಡಿಸೈಡ್ ಮಾಡು. ಒಂದು, ನಾನ್ ಬೇಕಾ ಇಲ್ಲ ಅವನ್ ಬೇಕಾ ಅಂತ. ಒಬ್ಬ ವಿಮೆನೈಸರ್ ನಿನ್ಗೆ ಫ್ರೆಂಡ್ ಆಗಿರೋದು ನನಗೆ ಒಪ್ಕೊಳ್ಳೋದಿಕ್ ಆಗೋದಿಲ್ಲ. ಸರಿ ಬಿಡು, ನಮ್ಮ ಮಧ್ಯೆ ಯಾಕೆ ಜಗಳ? ನಾನು ಅವನ ಜೊತೆ ಸೇರ್ಬಾರ್ದು ಅಷ್ಟೇ ತಾನೇ? ಇಲ್ಲಿ ನೋಡು, ಇಷ್ಟು ದಿನ ಅವ್ನು ನನ್ನ ಜೊತೆನೇ ಇದ್ದಾನೆ. ಇನ್ನು 2 ದಿನನೇ ಕಾಲೇಜ್. ಅದಾದ್ಮೇಲೆ ಅವ್ನು ಯಾರೋ ನಾನು ಯಾರೋ. ಸಾಕಾ? ನಾನು ಊರಿಗೆ ಹೋದ್ಮೇಲೆ ನಮ್ಮ ಅಪ್ಪನ ಹತ್ರ ನಮ್ಮ ಲವ್ ಮ್ಯಾಟ್ರ್ ಹೇಳ್ಬಿಡ್ತೀನಿ. ಸಾಕಾ? ಹೇಯ್, ಯಾಕೆ ಇನ್ನೂ ಕೋಪ ಮಾಡ್ಕೊಂಡಿದ್ಯಾ? ಇಷ್ಟು ಸಂತೋಷವಾಗಿರೋ ವಿಷಯ ಹೇಳಿದ್ದೀನಿ. ಇನ್ನು ಕೋಪ Okay, okay. ಮಾಡ್ಕೊಂಡಿದ್ದಾಳೆ. ನಗು 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 ಅಂತ ಹೇಳ್ತಿದ್ದೀನಿ ತಾನೆ? ಹೇಯ್ ಏಯ್ ಏಯ್ ಪೂರ್ಣಿ, ನಿಂತ್ಕೊಳೆ.
ಕಾರ್ತಿಕ್, ಕಾರ್ತಿಕ್, ಬಿಟ್ಬಿಡ್ತಾರ ಹಂಗೆ ದಿನ ಸುಮ್ನೆ. ಅಂತ ಹೊಡಿತಿದ್ದೀರಾ? ನೋಡೋಲ್ಲಗು ಹೆಣ್ಮಕ್ಳನ್ನ ಮುಟ್ಟಿದ್ರೆ ಸುಮ್ನೆ ಬಿಟ್ಬಿಡ್ತೀವಾ? ಏನಾಯ್ತು ಅಂತ ಹೇಳಮ್ಮ. ಚಪ್ಲಿ ಕಿತ್ತೋಯ್ತು ಅಂತ ಕೆಳಗಡೆ ಬಗ್ದೆ. ಆ ಗ್ಯಾಪ್ ಅಲ್ಲಿ ಈ ಪೊರ್ಕಿ ಸೊಂಟಕ್ಕೆ ಕೈ ಹಾಕ್ತಾನೆ. ಪೊರ್ಕಿ ಆ ಹುಡುಗಿ ಅಂತ ಅನ್ಕೊಂಡೆ ಕಣೋ ಕಾರ್ತಿಕ್. ಸ್ವಲ್ಪ ದಿನದಿಂದ ಇವನಿಗೆ ತಲೆ ಸರಿ ಇಲ್ಲ, ಅದರಿಂದಾನೇ ಹೀಗೆ ನಡ್ಕೊಂಡಿದ್ದಾನೆ. ಇವನ್ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಹೋಗಿ ಹೋಗಿ ಇಂಥ ಒಂದು ಸವಸ ಮಾಡಿದ್ಯಲ್ಲಪ್ಪ ನೀನು. ಒಂದಲ್ಲ ಒಂದಿನ ನಿಮ್ಮ ಹುಡುಗಿ ಮೇಲೆ ಕೈ ಇಡ್ತಾನೆ, ಅವಾಗ ಗೊತ್ತಾಗುತ್ತೆ ನಿನ್ಗೆ. ಸರಿ ಸರಿ ಬನ್ನಿ ನಡೀರಮ್ಮ. ಇನ್ಮೇಲೆ ನೋಡ ನಂಗೆಲ್ಲ ಬಗ್ಬೇಡಮ್ಮ. ಯಾಕೋ ಹೀಗೆ ಮಾಡ್ದೆ?